ಹಾಯ್ ಫ್ರೆಂಡ್ಸ್, ಕನ್ನಡ ವಾಯ್ಸ್ ಚಾನೆಲ್ಗೆ ಸ್ವಾಗತ. ನಾನು ಪೂಜಾ ಸುಮನ್. ಸ್ನೇಹಿತರೆ, ಈ ಬಾರಿ ಕೇಂದ್ರ ಬಜೆಟ್ ಹಲವಾರು ವಿಷಯಗಳಿಗೆ ಸದ್ದು ಮಾಡ್ತಿದೆ. ನಿರ್ಮಲಾ ಸೀತಾರಾಮನ್ ಈ ಬಾರಿ ಟ್ರೋಲ್ ಪೇಜ್ಗಳಿಂದ ಬಚಾವ್ ಆಗುವಂತ ಬಜೆಟ್ ಮಂಡನೆ ಮಾಡಿದ್ದಾರೆ. ಎಲ್ಲರೂ ಈ ಬಾರಿ 10 ಲಕ್ಷದವರೆಗೆ ಯಾವ್ದು ತೆರಿಗೆ ಇರಲ್ಲ ಅಂತ ಹೇಳ್ತಿದ್ರು. ಆದ್ರೆ ಜನರಿಗೆ ಅಚ್ಚರಿಯಾಗುವಂತೆ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ 12 ಲಕ್ಷ ರೂಪಾಯಿಗೆ ಏರಿಸಲಾಗಿದೆ. ಈ ಮೂಲಕ ಲಕ್ಷಾಂತರ ಮಧ್ಯಮ ವರ್ಗದವರಿಗೆ ಬಿಗ್ ರಿಲೀಫ್ ಅನ್ನ ಮೋದಿ ಸರ್ಕಾರ ಕೊಟ್ಟಿದೆ. ಇದು ಈ ಬಾರಿ ಬಜೆಟ್ ನ ಅತಿ ದೊಡ್ಡ ಹೈಲೈಟ್ ಆದ್ರೆ ಇದೇ ವೇಳೆ ಈ ಬಾರಿಯ ಬಜೆಟ್ ಅಲ್ಲಿ ಬಿಹಾರ್ಗೆ ಘೋಷಿಸಿರುವ ಯೋಜನೆಗಳು ಕೂಡ ಸಖತ್ ಸದ್ದು ಮಾಡ್ತಿವೆ. ಬಜೆಟ್ ನಲ್ಲಿ ಬಿಹಾರ ಬಿಟ್ರೆ ಇತರ ಯಾವುದೇ ರಾಜ್ಯದ ಹೆಸರು ಕೂಡ ಕೇಳಿ ಬಂದಿಲ್ಲ. ಬಿಹಾರ್ಗೆ ಮಾತ್ರ ತುಂಬಿ ಅನುದಾನವನ್ನ ನೀಡಲಾಗಿದೆ. ಇದು ಕೂಡ ಬಜೆಟ್ ನ ಮತ್ತೊಂದು ಹೈಲೈಟ್ ಆಗಿದ್ದು ಸಾಕಷ್ಟು ಚರ್ಚೆಯನ್ನ ಮಾಡ್ತಿದೆ. ಹಾಗಿದ್ರೆ ಬಿಹಾರ್ಗೆ ಯಾಕಿಷ್ಟು ಇಂಪಾರ್ಟೆನ್ಸ್ ಕೊಡಲಾಗಿದೆ ಅನ್ನೋ ಜೊತೆಗೆ ರಾಜ್ಯಕ್ಕೆ ಕೇಂದ್ರ ಬಜೆಟ್ ಅಲ್ಲಿ ಏನಾದ್ರೂ ಸಿಕ್ಕಿದೆಯಾ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗಾಗಲೇ ಮಾಧ್ಯಮಗಳಲ್ಲಿ ಈ ಬಾರಿಯ ಬಜೆಟ್ ಬಗ್ಗೆ ಸಾಕಷ್ಟು ವರದಿಗಳು ಬಂದಿವೆ. ಯಾವ ವಲಯಗಳಿಗೆ ಎಷ್ಟೆಲ್ಲ ಅನುದಾನ ಸಿಕ್ಕಿದೆ, ಈ ಬಾರಿ ತೆರಿಗೆ ಸ್ಲ್ಯಾಬ್ ಹೇಗಿದೆ, ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಸೇರಿದಂತೆ ಈ ಬಾರಿಯ ಬಜೆಟ್ ವಿಶೇಷತೆಗಳ ಬಗ್ಗೆ ನಿಮಗೆಲ್ಲ ಗೊತ್ತಾಗಿರುತ್ತೆ. ಸೊ ಮತ್ತೆ ಅದನ್ನೇ ಹೇಳಿ ನಿಮಗೆ ಬೋರ್ ಮಾಡಲ್ಲ. ಈ ವರದಿಯಲ್ಲಿ ನಾವು ಬಜೆಟ್ ನಲ್ಲಿ ಹೈಲೈಟ್ ಆಗಿರೋ ಬಿಹಾರ್ ವಿಷಯವನ್ನ ಹಾಗೂ ಕರ್ನಾಟಕಕ್ಕೆ ಏನು ಸಿಕ್ತು ಅನ್ನೋದನ್ನ ಮಾತ್ರ ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ಬಿಹಾರ್ ವಿಷಯ ನೋಡೋದಾದ್ರೆ, ನಿರ್ಮಲಾ ಸೀತಾರಾಮನ್ ಫೆಬ್ರವರಿ 1ರಂದು ಬಜೆಟ್ ಮಂಡನೆಗೆ ಮಾಡಲು ಬಂದಾಗಲೇ ಹಲವರ ಗಮನ ಅವರ ಸೀರೆಯ ಕಡೆ ಹೋಗಿತ್ತು. ಈ ಬಾರಿ ಬಜೆಟ್ ಮಂಡನೆಗೆ ಅವರು ಮಧುಬನಿ ಸೀರೆಯನ್ನ ಧರಿಸಿದ್ರು. ಈ ಸೀರೆಗೂ ಬಜೆಟ್ಗೂ ಏನು ಸಂಬಂಧ ಅನ್ನೋದು ಬಜೆಟ್ ಮಂಡನೆ ಆಗೋವರೆಗೂ ಯಾರಿಗೂ ಗೊತ್ತಿರಲಿಲ್ಲ. ಬಜೆಟ್ ಮಂಡನೆ ಆಗ್ತಿದ್ದಂತೆ ಎಲ್ಲರಿಗೂ ಸೀರೆ ಹಾಗೂ ಬಜೆಟ್ ಲಿಂಕ್ ಆಗ್ತಾ ಹೋಯಿತು. ಏನಂದ್ರೆ ಈ ಮಧುಬನಿ ಆರ್ಟ್ ಬಿಹಾರಕ್ಕೆ ಸೇರಿತ್ತು. ಸೊ ಬಜೆಟ್ ಮಂಡನೆಯಲ್ಲಿ ಬಿಹಾರಕ್ಕೆ ಸಿಕ್ಕ ಹಲವು ಯೋಜನೆಗಳನ್ನ ಸೀರೆ ಜೊತೆ ಜನ ಲಿಂಕ್ ಮಾಡ್ತಾ ಹೋದ್ರು. ಇದು ಕೋ ಇನ್ಸಿಡೆನ್ಸಾ ಅಥವಾ ಬೇಕಂತಲೇ ಬಿಹಾರವನ್ನ ರಿಪ್ರೆಸೆಂಟ್ ಮಾಡೋಕೆ ಸೀರೆಯನ್ನ ಧರಿಸಲಾಗಿತ್ತಾ ಗೊತ್ತಿಲ್ಲ. ಒಟ್ನಲ್ಲಂತೂ ಸೀರೆ ಸಖತ್ ಸುದ್ದಿ ಮಾಡ್ತು. ಬಜೆಟ್ ನಲ್ಲಿ ಬಿಹಾರದ ಹೆಸರು ಬರೋವರೆಗೂ ಸೀರೆ ಮುನ್ನೆಲೆಗೆ ಬಂದಿರಲಿಲ್ಲ. ಬಿಹಾರ ಬರ್ತಿದ್ದಂತೆ ಸೀರೆಯು ಫೇಮಸ್ ಆಯ್ತು. ಈ ಬಾರಿಯ ಬಜೆಟ್ ನಲ್ಲಿ ಬಿಹಾರದ ಹೆಸರು ಒಟ್ಟು 8 ಬಾರಿ ಕೇಳಿ ಬಂದಿದೆ. ಹಾಗಿದ್ರೆ ಬಿಹಾರಕ್ಕೆ ಏನೆಲ್ಲ ಸಿಕ್ಕಿದೆ ಅಂತ ನೋಡೋದಾದ್ರೆ, ಮೊದಲಿಗೆ ಬಿಹಾರ್ನಲ್ಲಿ ಸೂಪರ್ ಫುಡ್ ಆಗಿರೋ ಮಕಾನ ಅಥವಾ ತಾವರೆ ಬೀಜದ ಮಂಡಳಿಯನ್ನ ಸ್ಥಾಪಿಸೋಕೆ ಘೋಷಿಸಲಾಗಿದೆ. ಇದರ ಜೊತೆಗೆ ರಾಜ್ಯದಲ್ಲಿ ಮೂಲ ಸೌಕರ್ಯಗಳಿಗೂ ಅತಿ ಹೆಚ್ಚು ಬೂಸ್ಟ್ ಸಿಕ್ಕಿದೆ. ಪಾಟ್ನಾ ವಿಮಾನ ನಿಲ್ದಾಣವನ್ನ ವಿಸ್ತರಣೆ ಮಾಡೋಕೆ ಅನುದಾನ ನೀಡಲಾಗಿದೆ. ಇದರ ಜೊತೆಗೆ 4 ಗ್ರೀನ್ ಫೀಲ್ಡ್ ಹಾಗೂ ಬಿಹ್ತಾದಲ್ಲಿ ಬ್ರೌನ್ ಫೀಲ್ಡ್ ಏರ್ಪೋರ್ಟ್ ಅನ್ನು ಸ್ಥಾಪಿಸುವ ಯೋಜನೆಗಳನ್ನು ಕೂಡ ಈ ಬಾರಿಯ ಬಜೆಟ್ ನಲ್ಲಿ ಅನೌನ್ಸ್ ಮಾಡಲಾಗಿದೆ. ಇಷ್ಟೇ ಅಲ್ಲ, ಬಿಹಾರದಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫುಡ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಅನ್ನ ಸ್ಥಾಪಿಸೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಹಾಗೂ ಬಿಹಾರದ ಮಿಥಿಲಾಂಚಲ ಪ್ರದೇಶದ ವೆಸ್ಟರ್ನ್ ಕೋಸಿ ಕೆನಲ್ ERM ಪ್ರಾಜೆಕ್ಟ್ಗಳಿಗೂ ಹಣಕಾಸು ನೆರವನ್ನ ನೀಡಲಾಗಿದೆ. ಈ ಮೂಲಕ ಬಿಹಾರದ 50,000 ಹೆಕ್ಟೇರ್ಗೂ ಅಧಿಕ ಭೂಮಿಯನ್ನ ರೈತರು ಉಳು ಭೂಮಿಯಾಗಿ ಉಪಯೋಗಿಸಲು ಯೋಜನೆ ಕೈಗೊಳ್ಳಲಾಗಿದೆ. ಅಲ್ಲದೆ ಬಿಹಾರದಲ್ಲಿ ಈಗಾಗಲೇ ಇರುವ IIT ಯನ್ನ ವಿಸ್ತರಿಸುವ ಯೋಜನೆ ಕೂಡ ಬಜೆಟ್ ನಲ್ಲಿದೆ. ಫ್ರೆಂಡ್ಸ್, ಬಿಹಾರಕ್ಕೆ ಯಾಕಿಷ್ಟು ಮಹತ್ವ ಕೊಡಲಾಗಿದೆ ಅಂತ ನೋಡಿದ್ರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಹಾರ್ ಸಿಎಂ ನಿತೀಶ್ ಕುಮಾರ್ ಅವರ JDU ಪಕ್ಷ ಹಾಗೂ ಚಂದ್ರಬಾಬು ನಾಯ್ಡು ಅವರ TDP ಪಕ್ಷಗಳು ಪ್ರಮುಖ ಪಾತ್ರವನ್ನ ವಹಿಸಿವೆ. NDAಗೆ ಬಹುಮತ ಸಿಗದಿದ್ದಾಗ ಈ 2 ಪಕ್ಷಗಳು ಬಿಜೆಪಿ ಪರ ನಿಂತು NDAವನ್ನ ಅಧಿಕಾರಕ್ಕೆ ತಂದಿದ್ದು. ಲೋಕಸಭಾ ಚುನಾವಣೆ ಬಳಿಕ ಅಂದ್ರೆ 2024ರ ಬಜೆಟ್ ನಲ್ಲೂ ಕೂಡ ಬಿಹಾರಕ್ಕೆ ಬಂಪರ್ ಆಫರ್ ಸಿಕ್ಕಿತ್ತು. ಕಳೆದ ಕೇಂದ್ರ ಬಜೆಟ್ ನಲ್ಲೂ ಬಿಹಾರದ ಹಲವು ರಸ್ತೆ ಯೋಜನೆಗಳಿಗೆ ಬರೋಬ್ಬರಿ 26,000 ಕೋಟಿ ರೂಪಾಯಿ ಅನುದಾನ ನೀಡಲಾಗಿತ್ತು. ಇದೀಗ ಮತ್ತೆ ಅದೇ ಪ್ರಾಮುಖ್ಯತೆ ಬಿಹಾರಕ್ಕೆ ಸಿಕ್ಕಿದೆ. ಹಾಗೆ ನೋಡಿದ್ರೆ ತಮಿಳುನಾಡಿಗೂ ನೀಡಬೇಕಿತ್ತು, ಆದ್ರೆ ಕೊಟ್ಟಿದ್ದು ಮಾತ್ರ ಬಿಹಾರಕ್ಕೆ. ಹೀಗಾಗಿ ಯಾಕೆ ಬಿಹಾರ ಇಷ್ಟೊಂದು ಇಂಪಾರ್ಟೆಂಟ್ ಅನ್ನೋ ಪ್ರಶ್ನೆ ಕಾಡ್ತಿದೆ. ಇದಕ್ಕೆ ಕಾರಣ ಬಿಹಾರದ ವಿಧಾನಸಭಾ ಚುನಾವಣೆ. ಹೌದು, ಇದೇ 2025ರ ನವೆಂಬರ್ ನಲ್ಲಿ ಬಿಹಾರದ ವಿಧಾನಸಭಾ ಚುನಾವಣೆಗಳು ನಡೆಯಲಿವೆ.
ಸೊ ಚುನಾವಣೆಯನ್ನ ತಲೆಯಲ್ಲಿಟ್ಟುಕೊಂಡು ಈ ಬಜೆಟ್ ಅನ್ನ ಚುನಾವಣಾ ಪ್ರಣಾಳಿಕೆಯಾಗಿ ಬಳಸಿಕೊಳ್ಳಲಾಗಿದೆ ಅಂತ ಪ್ರತಿಪಕ್ಷದವರು ಟೀಕಿಸುತ್ತಿದ್ದಾರೆ. ಇನ್ನೊಂದ್ ಕಡೆ ಬಿಹಾರ ಹಿಂದುಳಿದ ರಾಜ್ಯವಾಗಿದೆ, ಸೊ ಅದನ್ನ ಅಪ್ಲಿಫ್ಟ್ ಮಾಡೋಕೆ ಈ ಬಜೆಟ್ ಹೆಲ್ಪ್ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ರಾಜ್ಯದ ವಿಷಯಕ್ಕೆ ಬಂದ್ರೆ ಈ ಬಾರಿ ಬಜೆಟ್ ನಲ್ಲಿ ಅಂತದ್ದೇನು ವಿಶೇಷ ಕಾಣಿಸಲಿಲ್ಲ. ಕೇಂದ್ರ ಬಜೆಟ್ ನಲ್ಲಿ ರೈಲ್ವೆ ಇಲಾಖೆ ಅಭಿವೃದ್ಧಿಗೆ ಒಟ್ಟು 2.6 ಲಕ್ಷ ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ. ಅದರಲ್ಲಿ ರಾಜ್ಯದ ರೈಲ್ವೆ ಯೋಜನೆಗಳಿಗೆ 7,564 ಕೋಟಿ ರೂಪಾಯಿ ಘೋಷಣೆಯಾಗಿದೆ. ಯಾವೆಲ್ಲ ಯೋಜನೆಗಳಿಗೆ ಎಷ್ಟು ಅನುದಾನ ಸಿಕ್ಕಿದೆ ಅಂತ ನೋಡೋದಾದ್ರೆ, ರಾಜಧಾನಿ ಬೆಂಗಳೂರಿನ ಸುತ್ತಲೂ ಸಂಪರ್ಕ ಸಾಧಿಸಲಿರುವ 149 ಕಿಲೋಮೀಟರ್ ಉದ್ದದ ಬೆಂಗಳೂರು ಉಪನಗರ ಯೋಜನೆಗೆ 306 ಕೋಟಿ ರೂಪಾಯಿ ನೀಡಲಾಗಿದೆ. ಹಾಗೆ ಯಶವಂತಪುರದಿಂದ ಚನ್ನಸಂದ್ರ ಮಾರ್ಗ ಯೋಜನೆಗೆ 178 ಕೋಟಿ ರೂಪಾಯಿ ಹಾಗೂ ಕಡೂರು ಚಿಕ್ಕಮಗಳೂರು ಸಕಲೇಶಪುರ ಮಾರ್ಗ ಯೋಜನೆಗೆ 78.4 ಕೋಟಿ ರೂಪಾಯಿ, ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ಮಾರ್ಗದ ಯೋಜನೆಗೆ 64.05 ಕೋಟಿ ರೂಪಾಯಿ ಹಾಗೂ ಕಲಬುರಗಿ ಬೀದರ್ ಮಾರ್ಗದ ಯೋಜನೆಗೆ 38.43 ಕೋಟಿ ರೂಪಾಯಿ ಸೇರಿದಂತೆ ಇನ್ನು ಹಲವು ಯೋಜನೆಗಳಿಗೆ ಅನುದಾನ ಸಿಕ್ಕಿದೆ. ಫ್ರೆಂಡ್ಸ್, ಈ ವರ್ಷದ ಬಜೆಟ್ ಮಂಡನೆ ಹೇಗಿತ್ತು, ಅದರ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದು ಇಂದಿನ ವಿಷಯ. ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಕನ್ನಡ ವಾಯ್ಸ್ ಚಾನೆಲ್ ಅನ್ನ ಫಾಲೋ ಮಾಡಿ. ಧನ್ಯವಾದ.